ನಮಸ್ಕಾರ. ನ್ಯೂಸ್ 18 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ಸತತ 5 ದಿನಗಳ ರಾಜಕೀಯ ಪ್ರಹಸನಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. 4 ಬಾರಿ ಹಕ್ಕು ಮಂಡನೆ ಮಾಡಿದ್ದು ವಿಜಯ್ ಕಡೆಗೂ ಸಮ್ಮತಿ ಸಿಕ್ಕಿದೆ. ನಾಳೆಯಿಂದಲೇ ಶುರುವಾಗುತ್ತೆ ವಿಜಯ್ ಸರ್ಕಾರ್ ದಳಪತಿ ದರ್ಬಾರ್. ಹಲವು ಅಡೆತಡೆಗಳ ನಂತರದಲ್ಲಿ ತಮಿಳುನಾಡಲ್ಲಿ ನಾಳೆಯಿಂದ ದಳಪತಿ ದರ್ಬಾರ್ ಶುರುವಾಗುವುದು ಫೈನಲ್ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ನಾಳೆ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ದಳಪತಿ ದರ್ಬಾರ್ ಶುರುವಾಗ್ತಾ ಇದೆ ತಮಿಳುನಾಡಲ್ಲಿ. ಮುಖ್ಯಮಂತ್ರಿಯಾಗಿ ನಾಳೆ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡುವುದು ಫಿಕ್ಸ್ ಆಗಿದೆ. ಕಳೆದ 5 ದಿನಗಳ ನಿರಂತರ ರಾಜಕೀಯ ಪ್ರಹಸನಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿರುವುದು. ನಾಳೆ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ರಾಜ್ಯಪಾಲರನ್ನ 4ನೇ ಬಾರಿ ಈಗ ಅವರು ಭೇಟಿ ಮಾಡಿರುವುದು ಬರೋಬ್ಬರಿ 5ನೇ ತಾರೀಖಿನಿಂದ ಇಲ್ಲಿವರೆಗೂ ನಿರಂತರವಾಗಿ ಎಡತಾಗ್ತಾನೆ ಇದ್ದಾರೆ ಲೋಕಭವನಕ್ಕೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನೆಹರು ಸ್ಟೇಡಿಯಂನಲ್ಲಿ ಪದಗ್ರಹಣಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ನಾಳೆಯಿಂದ ದಳಪತಿ ರಾಜ್ಯಭಾರ ತಮಿಳುನಾಡಲ್ಲಿ ಶುರುವಾಗ್ತಾ ಇದೆ. 118 ನಂಬರ್ ಬಿಡ್ತಾರಾ ಇಲ್ವಾ ಅನ್ನುವಂತಹ ಕುತೂಹಲ ಚರ್ಚೆಗಳೇನಾಗ್ತಾ ಇತ್ತು. ಆ 118 ದಾಟಿ ಈಗ ಬರೋಬ್ಬರಿ 120 ಸ್ಥಾನಗಳನ್ನ ಹಿಡಿದುಕೊಂಡು ಅವರು ಲೋಕಭವನಕ್ಕೆ ಹೋಗಿದ್ದು. ಸೊ ಅಲ್ಲಿಗೆ ಕ್ಲಿಯರ್, ಗ್ರೀನ್ ಸಿಗ್ನಲ್ ಸಿಕ್ಕಾಯಿತು. ಮುಂದಿನ ಮುಖ್ಯಮಂತ್ರಿಯಾಗಿ ರಾಜ್ಯಭಾರ ಮಾಡೋಕೆ ದಳಪತಿ ವಿಜಯ್ ರೆಡಿ ಆಗ್ತಾ ಇದ್ದಾರೆ. ಆ ಹಂತದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ತಮಿಳುನಾಡಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ 5, ಲೆಫ್ಟ್ ಪಾರ್ಟಿಗಳು 4, ಸಿಪಿಐಎಂ ತಲಾ ವಿಸಿಕೆಯಿಂದ 2 ಮತ್ತು ಮುಸ್ಲಿಂ ಲೀಗ್ನಿಂದ 2, ಒಟ್ಟಾರೆಯಾಗಿ 120 ಸ್ಥಾನ. ನಿನ್ನೆನೆ ಈ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅನ್ನುವಂತಹ ಬೆಳವಣಿಗೆಗಳು ಆಗ್ತಾ ಇತ್ತು. ಬಟ್ ಬದಲಾದಂತಹ ಸನ್ನಿವೇಶಗಳಲ್ಲಿ ನಿನ್ನೆ ಈ ಒಂದು ಮೆಜಾರಿಟಿ ಸಿಗೋದಕ್ಕೆ ಆಗಿಲ್ಲ ವಿಜಯ್ ಅವರಿಗೆ. ಕೊನೆಗೂ ವಿಜಯ್ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ಚೆನ್ನೈನ ಟಿವಿಕೆ ಕಚೇರಿ ಎದುರಿಗೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಪಟಾಕಿಯನ್ನ ಸಿಡಿಸಿ ವಿಜಯ್ ಅಭಿಮಾನಿಗಳು, ಟಿವಿಕೆ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಪ್ರತಿಭಟನೆಗಳು ನಡೆದು ಹೋಗ್ಬಿಟ್ಟಿತ್ತು ಈ ಬಗ್ಗೆ. ವಿಜಯ್ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಕೊನೆಗೂ. ಸೊ ಆ ಸಂತೋಷವನ್ನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ವಿಜಯ್ ಅಭಿಮಾನಿಗಳಿಗೆ. ಸೊ ಗವರ್ನರ್ ಅವರು ಆದಷ್ಟು ಬೇಗ ಅವರಿಗೆ ಓತನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಜಯ್ ಅಭಿಮಾನಿಗಳು, ಟಿವಿಕೆ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು. ಸೊ ಹಾಗಾಗಿ ಆಸ್ ಎಕ್ಸ್ಪೆಕ್ಟೆಡ್ ಇದು ಅವರ ಹರ್ಷ ಈಗ ಮುಗಿಲು ಮುಟ್ಟಿದೆ. ಕೊನೆಗೂ ಈ ನಂಬರ್ ಗೇಮ್ನಲ್ಲಿ ಗೆದ್ದು ಬಿಗಿರುವಂತದ್ದು ವಿಜಯ್. ಹಾಗಾಗಿ ವಿಜಯ್ ಅಭಿಮಾನಿಗಳು, ಟಿವಿಕೆ ಕಾರ್ಯಕರ್ತರ ಸಂತಸವನ್ನ ನೋಡ್ತಾ ಇದ್ದೀವಿ. ಟಿವಿಕೆ ಕಚೇರಿ ಎದುರಿಗೆ ಬೀದಿಗಳಲ್ಲೂ ಕೂಡ ಈ ರೀತಿಯಾಗಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ವಿಜಯ್ ತಮ್ಮ ಸರ್ಕಾರವನ್ನ ರಚನೆ ಮಾಡಲಿದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದ. ವಿಸಿಕೆ ಬೆಂಬಲವನ್ನ ಕೊಡುತ್ತಾ ಇಲ್ವಾ, ವಿಸಿಕೆ ಬೆಂಬಲವನ್ನ ಕೊಟ್ಬಿಟ್ರೆ ಎಲ್ಲವೂ ಕ್ಲಿಯರ್ ಆದಂಗೆ ಅನ್ನುವಂತಹ ಹಂತದಲ್ಲಿದ್ದಂತಹ ಸಿಚುವೇಶನ್ ಈಗ 120 ಸ್ಥಾನಗಳನ್ನ ಬೆಂಬಲವಾಗಿ ಪಡೆಯುವ ಮೂಲಕವಾಗಿ ವಿಜಯ್ ಸರ್ಕಾರ ರಚನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಅಭಿಮಾನಿಗಳ ಹರ್ಷೋದ್ಗಾರವನ್ನ ನೋಡ್ತಾ ಇದ್ದೀವಿ. ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ವಿಜಯ್ ಅವರ ಒಂದು ಭಾವಚಿತ್ರವನ್ನು ಹಿಡಿದುಕೊಂಡು ನೋಡಿದು ದೃಶ್ಯದಲ್ಲಿ ನೋಡ್ತಾ ಇತ್ತು. ತಮಿಳುನಾಡಲ್ಲಿ ನಾಳೆಯಿಂದ ದಳಪತಿ ವಿಜಯ್ ಅವರ ದರ್ಬಾರ್ ಶುರುವಾಗ್ತಾ ಇದೆ. ಸರ್ಕಾರ ಶುರುವಾಗ್ತಾ ಇದೆ. ಪಕ್ಷವನ್ನ ಕಟ್ಟಿ ಕೇವಲ ಅಲ್ಪಾವಧಿಯಲ್ಲಿ ಸಿಎಂ ಸ್ಥಾನಕ್ಕೇರಿರುವಂಥದ್ದು ವಿಜಯ್. ಅದು ಕೂಡ ಪ್ರಬಲವಾದಂತಹ 2 ಪಕ್ಷಗಳ ಎದುರಿಗೆ, ಡಿಎಂಕೆ ಮತ್ತು ಎಐಡಿಎಂಕೆ ವಿರುದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಟಿವಿಕೆಯನ್ನ ಗೆದ್ದಿಸಿಕೊಂಡು ಬಂದಿರುವಂತದ್ದು ಆ ಕೀರ್ತಿ ವಿಜಯ್ ಅವರಿಗೆ ಸಲ್ಲತ್ತೆ. 107 ಸ್ಥಾನ, ಒಟ್ಟಾರೆಯಾಗಿ 108. ವಿಜಯ್ ಅವರು 2 ಸ್ಥಾನದಲ್ಲಿ ಗೆಲುವನ್ನ ಸಾಧಿಸಿರೋ ಹಿನ್ನೆಲೆಯಲ್ಲಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಚೆನ್ನೈನಿಂದ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ,
ಡೇ ಒನ್ ಇಂದ ನೀವು ಅಲ್ಲಿಗೆ ಹೋದ ನಂತರದಲ್ಲಿ ಪ್ರತಿ ಕ್ಷಣವೂ ಕೂಡ, ಪ್ರತಿ ಗಂಟೆ ಹೋಗ್ಲಿ ಪ್ರತಿ ಕ್ಷಣವೂ ಕೂಡ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇತ್ತು ಅಂದ್ರೆ ಎಕ್ಸ್ಪೆಕ್ಟ್ ಮಾಡೋಕೆ ಆಗಿರಲಿಲ್ಲ. ನೆಕ್ಸ್ಟ್ ಏನಾಗಬಹುದು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗದೇ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ನೀವು ನೋಡ್ತಾನೆ ಬಂದಿದ್ದೀರಿ. ಬಟ್ ಯಾವುದು ಕೂಡ ಸ್ಟೇಬಲ್ ಆಗಿ ನಿಲ್ತಾ ಇರಲಿಲ್ಲ. ಬಟ್ ಫೈನಲಿ ಈಗ ವಿಜಯ್ ಅವರಿಗೆ ಸಿಕ್ಕಿರುವಂತ ಈ ನಂಬರ್ಸ್, ನಾಳೆ ಅವರ ಪದಗ್ರಹಣದ ಮುಹೂರ್ತ, ಇದು ಈಗ ಸ್ಟೇಬಲ್ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅರುಣ್, ಈಗ ಏನು ನಟ ವಿಜಯ್ ಅವರು ಏನು ಗವರ್ನರ್ ಕೊಟ್ಟಿದ್ದಾರೆ 120 ಶಾಸಕರ ಬೆಂಬಲವನ್ನ, ಬಹುಶಃ ಅದಕ್ಕೆ ಒಪ್ಕೊಂಡು ಅಂತಿಮವಾಗಿ ಗವರ್ನರ್ ಅವರು ನಟ ವಿಜಯ್ ಅವರಿಗೆ ಅಂದ್ರೆ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ನಟ ವಿಜಯ್ ಅವರಿಗೆ ಅಂತಿಮವಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಅನುಮತಿ ಕೊಡುವಂತ ಸಾಧ್ಯತೆ ಬಹುತೇಕವಾಗಿ ಹೆಚ್ಚಿರುವಂತದ್ದು. ಯಾಕಂದ್ರೆ ಇವತ್ತು ಗವರ್ನರ್ ಮುಂದೆನೆ ಶಾಸಕರ ಬಲ ಪ್ರದರ್ಶನ ಮಾಡಿರುವಂತದ್ದು ನಟ ವಿಜಯ್ ಅವರು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ತಮಿಳುನಾಡಲ್ಲಿ ಯಾವಾಗ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಯಿತು, 108 ಸ್ಥಾನವನ್ನ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರು ತೆಗೆದುಕೊಂಡ್ರು. ಅದಾದ ಬಳಿಕವಾಗಿ ಸರ್ಕಾರ ರಚನೆಗೆ ಬಹಳಷ್ಟು ಕಸರತ್ತನ್ನು ಮಾಡಿದ್ರು. ಅದಾದ ಬಳಿಕವಾಗಿ ಫಲಿತಾಂಶ ಬಂದ ಮಾರನೇ ದಿನವೇ ಗವರ್ನರ್ ಭೇಟಿ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ್ರು. ಆಗ ಸಂಖ್ಯಾಬಲದ ಕೊರತೆಯಿಂದಾಗಿ ಅದನ್ನು ತಿರಸ್ಕಾರ ಮಾಡಿದ್ರು. ಗವರ್ನರ್ ಅವರು ಅಂತಿಮವಾಗಿ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಮತ್ತೆ ಎರಡನೇ ಸಾರಿ ಭೇಟಿ ಮಾಡಿದ್ರು, ಆಗ್ಲೂ ಕೂಡ ಸಂಖ್ಯಾಬಲದ ಕೊರತೆ ಇತ್ತು, ಅವಾಗಲೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಮೂರನೇ ಬಾರಿ ನಿನ್ನೆ ದಿನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ಸಂದರ್ಭದಲ್ಲಿ 121 ಶಾಸಕರ ಬೆಂಬಲವನ್ನ ಇರುವಂತಹ ಒಂದು ಪ್ರತಿಯನ್ನು ಕೂಡ ಗವರ್ನರ್ಗೆ ಸಲ್ಲಿಕೆ ಮಾಡಿದ್ರು. ಅದಾದ ಬಳಿಕವಾಗಿ ಅದನ್ನ ಪರಿಶೀಲನೆ ಮಾಡಿ ನಿರ್ಧಾರವನ್ನು ಮಾಡಿದಾಗ ಹೇಳಿದ್ರು. ಆದರೆ ಗವರ್ನರ್ ಕಚೇರಿಯಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ನಿನ್ನೆ ರಾತ್ರಿ ನಡೆದಂತ ರಾತ್ರೋರಾತ್ರಿ ಬೆಳವಣಿಗೆಯಿಂದಾಗಿ ನಟ ವಿಜಯ್ ಅವರು ನಿಜಕ್ಕೂ ಕೂಡ ಅಧಿಕಾರಕ್ಕೆ ಇರ್ತಾರಾ, ಮುಖ್ಯಮಂತ್ರಿಗಳಾಗ್ತಾರಾ, ಅಥವಾ ಏನಾದರೂ ರಾಷ್ಟ್ರಪತಿ ಆಳ್ವಿಕೆ ಬಂದೇ ಬಿಡುತ್ತಾ ಅನ್ನೋ ಚರ್ಚೆಗಳು ಇಡೀ ತಮಿಳುನಾಡಿನಾದ್ಯಂತ ಚರ್ಚೆ ಶುರುವಾಯಿತು. ಅದಾದ ಬಳಿಕವಾಗಿ ವಿರೋಧ ಪಕ್ಷಗಳು ಕೂಡ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಶುರು ಮಾಡೋದ್ರ ಮುಖಾಂತರವಾಗಿ ಏನಾದರೂ ನಟ ವಿಜಯ್ ಅವರು ಫೇಲ್ಯೂರ್ ಆಯಿತು ಅಂತಂದ್ರೆ ನಾವು ಗವರ್ನರ್ ಭೇಟಿ ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನು ರಚನೆ ಮಾಡುವಂತ ನಿಟ್ಟಲ್ಲಿ ಕೂಡ ಪ್ಲಾನ್ ರೂಪಿಸಿದ್ರು. ಇದೀಗ ಅದಕ್ಕೆ ಯಾವುದಕ್ಕೂ ಕೂಡ ಆಸ್ಪದ ಕೊಡದೇ ಇರುವಂತಹ ನಿಟ್ಟಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. 4ನೇ ಬಾರಿ ಇವತ್ತು ಚೆನ್ನೈನಲ್ಲಿರತಕ್ಕಂತಹ ಲೋಕಭವನದಲ್ಲಿ ಗವರ್ನರ್ ಆಗಿರತಕ್ಕಂತಹ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಏನು ಅವರಿದ್ದಂತಹ ಅನುಮಾನಗಳೇನಿದೆ ಅದನ್ನ ಎಲ್ಲ ಒಂದ್ ಕಡೆ ದೂರ ಮಾಡುವಂತ ನಿಟ್ಟಲ್ಲಿ ಕೂಡ ನಟ ವಿಜಯ್ ಅವರು ಈಗಾಗಲೇ ಪ್ರಯತ್ನವನ್ನ ಮಾಡಿರುವಂತದ್ದು. ಈಗಾಗಲೇ ಗವರ್ನರ್ ಕೇಳಿರ್ತಕ್ಕಂಥದ್ದು 118 ಶಾಸಕರ ಬೆಂಬಲ ನಿಮ್ಮ ಬಳಿ ಎಲ್ಲಿದೆ ಅನ್ನುವಂಥದ್ದು. ಈಗಾಗಲೇ ಟಿವಿಕೆ ಪಕ್ಷದ ಶಾಸಕರು 108 ಜನ ಗೆದ್ದಿದ್ರು ಕೂಡ ಒಂದು ಕ್ಷೇತ್ರಕ್ಕೆ ಈಗಾಗಲೇ ಸಹಜವಾಗಿಯೇ ವಿಜಯ್ ರಾಜೀನಾಮೆ ಕೊಟ್ಟರೆ ಅದು 107 ಶಾಸಕರಾಗುತ್ತೆ. ಅದಾದ ಬಳಿಕವಾಗಿ ಕಾಂಗ್ರೆಸ್ 5 ಶಾಸಕರು ಕೂಡ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 112 ಶಾಸಕರು ಕೂಡ ಆಗುತ್ತೆ. ಅದ್ರ ಜೊತೆಗೆ ಈಗಾಗಲೇ ಸಿಪಿಐ ಮತ್ತೆ ಸಿಪಿಎಂ ಶಾಸಕರು ಕೂಡ ನೆನ್ನಿನ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 112 ಜೊತೆಗೆ 117 ಕೂಡ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ಮುಖ್ಯವಾಗಿ ಏನು ವಿಸಿಕೆ ಶಾಸಕರು ಕೂಡ ಇಬ್ಬರು ಇದ್ದಾರೆ. ಅದ್ರ ಜೊತೆಗೆ 116 ಆಗಿತ್ತು. ಅಂತಿಮವಾಗಿ ವಿಸಿಕೆ ಶಾಸಕರು ಮತ್ತೆ ಮುಸ್ಲಿಂ ಲೀಗ್ನ 2 ಶಾಸಕರು ಇವತ್ತು ಬಹಳ ನಾಟಕೀಯ ಬೆಳವಣಿಗೆಯಲ್ಲಿ ಅಧಿಕೃತವಾಗಿ ವಿಸಿಕೆ ಪಕ್ಷದ ಶಾಸಕರು ಇಬ್ಬರು, ಮತ್ತೊಂದು ಕಡೆ ಮುಸ್ಲಿಂ ಲೀಗ್ನ 2 ಶಾಸಕರು ಇದೀಗ ಅಧಿಕೃತವಾಗಿ ಬೆಂಬಲವನ್ನು ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ ದಿನ 116ಕ್ಕೆ ಮಾತ್ರ ಸಂಖ್ಯಾಬಲ ಕುಸಿತಿತ್ತು. ಇದೀಗ ಅದನ್ನ ಮತ್ತೆ ಹೆಚ್ಚಳ ಮಾಡುವಂತ ನಿಟ್ಟಲ್ಲಿ ನಟ ವಿಜಯ್ ಅವರು ಈಗಾಗಲೇ ಸಫಲರಾಗಿರುವಂತದ್ದು. ಮುಸ್ಲಿಂ ಲೀಗ್ನ 2 ಶಾಸಕರು, ಮತ್ತೊಂದು ಕಡೆ ಈಗ ವಿಸಿಕೆಯ ಪಕ್ಷದ 2 ಶಾಸಕರು ಅಧಿಕೃತವಾಗಿ ಬೆಂಬಲವನ್ನು ಕೊಟ್ಟು ಅಂತಿಮವಾಗಿ 120 ಶಾಸಕರ ಬೆಂಬಲದ ಸಹಿ ಪತ್ರವನ್ನ ಇದೀಗ ಗವರ್ನರ್ಗೆ ಸಲ್ಲಿಕೆ ಮಾಡಿರುವಂತದ್ದು. ಗವರ್ನರ್ ಭೇಟಿಯ ಸಂದರ್ಭದಲ್ಲಿ ಎಡಪಕ್ಷದ ಶಾಸಕರು ಕೂಡ ಉಪಸ್ಥಿತರಿದ್ದಾರೆ. ಸಿಪಿಐ ಆಗಿರ್ಬೋದು, ಸಿಪಿಎಂ ಆಗಿರ್ಬೋದು, ಮತ್ತೊಂದು ಕಡೆ ವಿಸಿಕೆ ಶಾಸಕರಾಗಿರ್ಬೋದು, ಮುಸ್ಲಿಂ ಲೀಗ್ನ ಶಾಸಕರಾಗಿರ್ಬೋದು, ಮತ್ತೆ ಆಯಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಉಪಸ್ಥಿತರಿರುವಂತದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಪಕ್ಷದ ನಾಯಕರಿಗೆ ಬೇರೆ ರೀತಿಯಿಂದ ಆರೋಪವನ್ನ ಮಾಡಿಲ್ಲ. ಬಹಳ ಪ್ರಮುಖವಾಗಿ ಅವರಿಗೆ ನಾವು ಸರ್ಕಾರ ರಚನೆಗೆ ಬೆಂಬಲವನ್ನ ಕೊಟ್ಟಿದ್ದೇವೆ, ನೀವು ಕೂಡ ನಮಗೆ ಏನು ಸರ್ಕಾರ ರಚನೆಗೆ ಅವರಿಗೆ ಅವಕಾಶನ ಮಾಡಿಕೊಡಿ ಅನ್ನೋ ಮಾತನ್ನ ನಟ ವಿಜಯ್ ಅವರ ಜೊತೆಗೆ ಎಡಪಕ್ಷದ ಶಾಸಕರು ಕೂಡ ಈಗಾಗಲೇ ಡಿಮ್ಯಾಂಡ್ ಮಾಡಿರುವಂತದ್ದು ಗವರ್ನರ್ ಅವರ ಬಳಿ. ಯಾಕಂದ್ರೆ ಈಗಾಗಲೇ ನಿನ್ನೆ ದಿನ ಯಾವಾಗ ಗವರ್ನರ್ನ ಭೇಟಿ ಮಾಡಿ ನಟ ವಿಜಯ್ ಅವರು ಹೋದ್ರು, ಅದಾದ ಬಳಿಕವಾಗಿ ಒಂದು ಆರೋಪ ಕೇಳಿ ಬಂದಿತ್ತು. ಟಿವಿಕೆ ಪಕ್ಷದ ಆರೋಪ ಮೇಲೆ ಎಎಂಎಂಕೆ ಶಾಸಕರ ಒಬ್ರು ಕಾಮರಾಜ್ ಅನ್ನುವಂತರು ಏನಿದ್ದಾರೆ ಅವ್ರನ್ನ ಕುದುರೆ ವ್ಯಾಪಾರದ ಮುಖಾಂತರವಾಗಿ ಖರೀದಿ ಮಾಡಿದ್ದಾರೆ ಅನ್ನೋ ಆಪಾದನೆಯನ್ನ ದಿನಕರ್ ಅವರು ಆರೋಪವನ್ನ ಮಾಡಿದ್ರು. ಆರೋಪ ಆದ ಕೂಡಲೇ ಇಡೀ ತಮಿಳುನಾಡಿನಾದ್ಯಂತ ಅದು ಚರ್ಚೆಗ್ರಾಸವಾಗಿತ್ತು. ಮತ್ತೆ ಕೃಷ್ಣ, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ಮತ್ತೊಂದು ಕಡೆ ಟಿವಿಕೆಗೆ ಷರತ್ತು ರಹಿತ ಬೆಂಬಲವನ್ನ ಘೋಷಣೆ ಮಾಡಿರುವುದು ವಿಸಿಕೆ. ಫೈನಲಿ ವಿಸಿಕೆ ಕಡೆಯಿಂದ ಬೇಷರತ್ತು ಬೆಂಬಲ, ಯಾವುದೇ ರೀತಿಯಾದಂತಹ ಷರತ್ತುಗಳಿಲ್ಲ. ಸರ್ಕಾರದಲ್ಲಿ ಯಾವುದೇ ಸ್ಥಾನಮಾನದ ನಿರೀಕ್ಷೆ ಇಲ್ಲ, ಸರ್ಕಾರಕ್ಕೆ ನೈತಿಕ ಬೆಂಬಲ ಅಷ್ಟೇ ಅಂತ ವಿಸಿಕೆ ಹೇಳಿದೆ. ಅಧಿಕೃತವಾಗಿ ಕೊಟ್ಟಂತಹ ಮಾಹಿತಿ ಇದು. ಟಿವಿಕೆಗೆ ಅಂದ್ರೆ ವಿಜಯ್ ಅವರಿಗೆ ಯಾವುದೇ ರೀತಿಯಾದಂತಹ ಷರತ್ತುಗಳನ್ನ
ವಿಧಿಸದೇನೆ ಅವರ ಜೊತೆಗೆ ಕೈ ಜೋಡಿಸಿರುವಂಥದ್ದು ನೈತಿಕ ಬೆಂಬಲ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ವಿಸಿಕೆ ಕಡೆಯಿಂದ ಮಹತ್ವವಾದಂತಹ ನಿರ್ಧಾರ, ವಿಸಿಕೆ ಬೆಂಬಲವನ್ನು ಕೊಡುತ್ತಾ ಇಲ್ವಾ ಅನ್ನೋದೇ ಈ ಕ್ಷಣದವರೆಗೂ ಇದ್ದಂತಹ ಒಂದು ದೊಡ್ಡ ಅನುಮಾನ ಆಗಿತ್ತು. ಆಮೇಲೆ ಸಾಲು ಸಾಲು ಡಿಮ್ಯಾಂಡ್ಗಳನ್ನು ಅವರು ಇಟ್ಟಿದ್ರು, ಆದ್ರೆ ಅದು ಯಾವುದೂ ಇಲ್ಲ ಅಂತ ಈಗ ಮಾಹಿತಿ ಬರ್ತಾ ಇದೆ. After a long discussions, we have decided, like CPI and CPM, only for forming the government, no other commitments. We extended our support without any participation in the ministry, any other terms and conditions. Unconditionally, we have to support to Mr. Vijay to form his government. So, we have given supporting letter to TVK. ನಮ್ಮ ಪ್ರತಿನಿಧಿ ಕೃಷ್ಣ ಮತ್ತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ವಿಸಿಕೆ ಅವರು ಅಂದ್ರೆ ಇವತ್ತು ಸಂಜೆವರೆಗೂ ಒಂದಿಷ್ಟು ಡಿಮ್ಯಾಂಡ್ಸ್ ಗಳನ್ನ ಇಟ್ಟಿದ್ರು ಅನ್ನುವಂತ ಮಾಹಿತಿ ಬರ್ತಾ ಇತ್ತು. DCM ಸ್ಥಾನ ಬೇಕು, ವಿಜಯ್ ಅವರು ಗೆದ್ದಿರುವಂತಹ ಪೆರಂಬೂರು ಕ್ಷೇತ್ರ ಬಿಟ್ಟುಕೊಡಬೇಕು ಅನ್ನುವಂಥದ್ದು, ಜೊತೆಗೆ ಪ್ರಬಲವಾದಂತಹ ಸ್ಥಾನಮಾನಗಳನ್ನು ಕೊಡಬೇಕು, ಸಚಿವ ಸ್ಥಾನಗಳನ್ನ, ಮತ್ತೆ ದಲಿತರಿಗಾಗಿ ವಿಶೇಷವಾದಂತಹ ಕಾನೂನು ರೂಪಿಸಬೇಕು ಅಂತ. ಆದ್ರೆ ಈಗ ನೋಡಿದ್ರೆ ಏನು ಇಲ್ಲ ಅಂತ ತಿರುಮಾವಳವನ್ನವರೇ ಹೇಳ್ತಾ ಇದ್ದಾರೆ. ಅರುಣ್, ಅದು ಮಾಧ್ಯಮಗಳಿಗೆ ಕೊಟ್ಟಂತ ಹೇಳಿಕೆ. ವಿಸಿಕೆ ಪಕ್ಷದ ಶಾಸಕರು ಕಳೆದ 3-4 ದಿನಗಳಿಂದ ಕೂಡ ಬೇರೆ ಬೇರೆ ರೀತಿಯಾದ ನಡೆಯನ್ನ ತೋರ್ತಾ ಇದ್ದಾರೆ. ಯಾಕಂದ್ರೆ CPI ಮತ್ತೆ CPM ಶಾಸಕರು ಏನ್ ನಡೆಯನ್ನ ತೋರ್ತಾರೆ ಅದ್ರ ತಕ್ಕಂತೆ ನಾವು ನಡೆಯನ್ನ ತೋರ್ತೀವಿ ಅನ್ನೋ ಮಾತನ್ನ ನಿನ್ನೆ ತಾನೇ ಹೇಳಿದ್ರು. ಯಾವಾಗ CPI ಮತ್ತೆ CPI ಇಬ್ರು ಕೂಡ 4 ಜನ ಶಾಸಕರು ಬೆಂಬಲವನ್ನು ಕೊಟ್ಟಿದ್ರು ಕೂಡ ವಿಸಿಕೆ ಶಾಸಕರು ಮಾತ್ರ ಬೆಂಬಲವನ್ನ ಕೊಡ್ಲಿಲ್ಲ. ಕೊನೆಗೆ ವಿಜಯ್ ಅವರೇ ಬರಬೇಕಾಗಿತ್ತು, ಅವ್ರ ಬೆಂಬಲವನ್ನು ತೆಗೆದುಕೊಳ್ಳೋದಕ್ಕೆ ಅಂತಿಮವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ನೀವು ಹೇಳ್ದಂಗೆ ಸಾಕಷ್ಟು ಡಿಮ್ಯಾಂಡ್ಗಳನ್ನ ಮಾಡಿರುವಂತದ್ದು ನಿಜ. ಯಾಕಂದ್ರೆ ಪೆರಂಬೂರು ಕ್ಷೇತ್ರ ಅನ್ನುವಂಥದ್ದು ಚೆನ್ನೈ ಭಾಗದಲ್ಲಿದೆ, ಇಲ್ಲೊಂದ್ ಕಡೆ DMK ಮಿತ್ರ ಪಕ್ಷದಲ್ಲಿತ್ತು ವಿಸಿಕೆ ಪಕ್ಷ ಇಷ್ಟು ದಿನಗಳ ಕಾಲ. ಹಾಗಾಗಿನೇ DMK ಜೊತೆಲಿದ್ದಂತ ಸಂದರ್ಭದಲ್ಲಿ DMK ನಾಯಕರು ಏನೋ ಒಂದ್ ಕಡೆ ಹೇಳಿದ್ದಾರೆ ಅನ್ನುವಂಥದ್ದು ಪೆರಂಬೂರು ಕ್ಷೇತ್ರವನ್ನ ತೆಗೆದುಕೊಳ್ಳಿ ಅಂತ. ಹಾಗಾಗಿನೇ ಆ ಒಂದು ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಇಲ್ಲಿ ಇರುವಂತದ್ದು ಚೆನ್ನೈ ಭಾಗದಲ್ಲಿ DMK ಭದ್ರಕೋಟೆ ಅಂತ ಹೇಳ್ಬೋದು. ಆ ಭಾಗದಲ್ಲಿ ಬಂದು ವಿಜಯ್ ಅವರು ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. ಹಾಗಾಗಿ ಬರುವಂತ ದಿನಗಳಲ್ಲಿ ಎಲ್ಲೊಂದ್ ಕಡೆ ಆ ಒಂದು ಭದ್ರಕೋಟೆಯನ್ನ ವಶಪಡಿಸಿಕೊಳ್ಳುವಂತದ್ದು ಕೂಡ ವಿಜಯ್ ಅವರದು ಮಾಡಬಹುದು. ಆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ DMK ನಾಯಕರು ವಿಸಿಕೆ ಪಕ್ಷದ ನಾಯಕರಿಗೆ ಹೇಳ್ಕೊಟ್ಟಿದ್ರು. ಅದರಂತೆ ಇದೀಗ ವಿಸಿಕೆ ಶಾಸಕರು ಕೂಡ ಡಿಮ್ಯಾಂಡ್ ಮಾಡಿದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಮತ್ತೊಂದ್ ಕಡೆ DCM ಹುದ್ದೆನೂ ಕೂಡ ಕೊಡಬೇಕು ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು. ಆದ್ರೆ ಅಧಿಕೃತವಾಗಿ ಅವರು ತಿರುವಣ್ಣನವರು ಯಾವುದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿಲ್ಲ, ಯಾವುದೇ ಒಂದು ಷರತ್ತು ರಹಿತ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ಅನ್ನೋ ಮಾತನ್ನ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಪಕ್ಷದಲ್ಲಿ ಮಾತ್ರ ಅಂದ್ರೆ ವಿಸಿಕೆ ಪಕ್ಷದ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಮುಖಂಡ ಸಭೆ ನಡೀತು. ಆ ಒಂದು ಸಭೆಯಲ್ಲಿ ನೀವು DCM ಹುದ್ದೆ ತೆಗೆದುಕೊಳ್ಳಿ, ಯಾಕಂದ್ರೆ ತಮಿಳುನಾಡು ಭಾಗದಲ್ಲಿ ದಲಿತರಿದ್ದಾರೆ, ಹಾಗಾಗಿ ನಿಮ್ಗೆ ಸ್ಥಾನಮಾನ ಸಿಕ್ಕಿದ್ರೆ ದಲಿತರಿಗೂ ಕೂಡ ಅನುಕೂಲ ಆಗುತ್ತೆ, ಹಾಗಾಗಿ ನೀವು DCM ಸ್ಥಾನವನ್ನು ಪಡೆದುಕೊಳ್ಳಿ ಅನ್ನೋ ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಅಂತಿಮವಾಗಿ ತಿರುವಣ್ಣನವರು ಯಾವುದೇ ನಿರ್ಧಾರವನ್ನ ಪ್ರಕಟವನ್ನ ಮಾಡಿಲ್ಲ ಮಾಧ್ಯಮಗಳಿಗೆ. ಆದ್ರೆ ಈಗ ಸರ್ಕಾರ ಫಾರ್ಮ್ ಆಗ್ಲಿ, ಅಂದ್ರೆ ಸರ್ಕಾರ ರಚನೆ ಆಗ್ಲಿ, ಅದಾದ ಬಳಿಕವಾಗಿ ಮುಂದೆ ನೋಡೋಣ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಬಹುಶಃ ಪದಗ್ರಹಣ ಆದ ಕೂಡಲೇ ಸಂಪುಟ ರಚನೆ ಆದ ಸಂದರ್ಭದಲ್ಲಿ ಶಾಸಕರಿಗೆ ಸ್ಥಾನಮಾನ ಕೊಡುವಂತದ್ದು, ಮತ್ತೆ ಯಾರೆಲ್ಲ ಪಕ್ಷಗಳು ಬೆಂಬಲವನ್ನು ಕೊಟ್ಟಿದ್ದಾರೆ ಅವರಿಗೆ ಸಂಪುಟ ಸ್ಥಾನಮಾನ ಕೊಡುವಂತಹ ಸಂದರ್ಭದಲ್ಲಿ ಆ ಒಂದು ವಿಚಾರ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ವಿಸಿಕೆ ಶಾಸಕರ ಜೊತೆಗೆ ಹಿಂದೆ ಇರುವಂತದ್ದು DMK ನಾಯಕರು ಅನ್ನುವಂಥದ್ದು ಇದೀಗ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ DMK ನಾಯಕರು ಹೇಳಿದಂತೆ ಅವರು ಕೇಳುವಂತ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಷರತ್ತು ರಹಿತ ಯಾವುದೇ ಒಂದು ಡಿಮ್ಯಾಂಡ್ ಅನ್ನ ಮಾಡಿಲ್ಲ, ಹಾಗಾಗಿ ನಾವು ಸರ್ಕಾರ ರಚನೆಗೆ ಬೆಂಬಲ ಕೊಟ್ಟಿದ್ದೀವಿ ಅಂತದ್ದು. ಆದ್ರೆ ಬೆಂಬಲ ಕೊಟ್ಟ ಬಳಿಕವಾಗಿ ಸರ್ಕಾರ ರಚನೆ ಆದ ಬಳಿಕವಾಗಿ ಅವರು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ತಮಿಳುನಾಡಲ್ಲಿ, ಅದು ಚೆನ್ನೈನಲ್ಲಿ ಕೇಳಿ ಬರ್ತಾ ಇರುವಂತದ್ದು. ವೆಲ್ಕಮ್ ಬ್ಯಾಕ್. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದರ್ಬಾರ್, ಮಮತಾ ಶಿಷ್ಯ ಅಧಿಕಾರಿಗೆ ಅಧಿಕಾರ. ಸುವೆಂದು ಪದಗ್ರಹಣದಲ್ಲಿ ಭಾವುಕ ನಡೆ, ಸುವೆಂದು ಸರ್ಕಾರ್. ಮೂರು ದಶಕಗಳಿಗಿಂತ ಹೆಚ್ಚು ಅಂದ್ರೆ ಬರೋಬ್ಬರಿ 34-35 ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಕ್ಷದ ಹಿಡಿತದಲ್ಲಿದ್ದಂತಹ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಅದಾದ ನಂತರದಲ್ಲಿ ಮಮತಾ ಬ್ಯಾನರ್ಜಿ ದೀದಿ ಅವರ ಕೈಯಲ್ಲಿ 15 ವರ್ಷಗಳ ಕಾಲ ನಿರಂತರವಾಗಿ ಆಳ್ವಿಕೆಯನ್ನು ಹೊಂದಿದ್ದಂತಹ ಪಶ್ಚಿಮ ಬಂಗಾಳದಲ್ಲಿ ಈಗ ಇತಿಹಾಸ ಸೃಷ್ಟಿಯಾಗಿದೆ. ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿನೇ ಮಹತ್ವವಾದಂತಹ ದಿನ ಇವತ್ತು.
ದಶಕಗಳ ಕಾಲ 15 ವರ್ಷಗಳ ಕಾಲ ದೀದಿ ಸರ್ಕಾರವನ್ನ ಉರುಳಿಸಿ ಇದ್ದಂತಹ ಸರ್ಕಾರವನ್ನ ಉರುಳಿಸಿ ಬಿಜೆಪಿ ಈಗ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದುಕೊಂಡಿದೆ. ಹಿರಿಯ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಈ ದಿನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. 2016ರಲ್ಲಿ ಕೇವಲ 3 ಸ್ಥಾನಗಳನ್ನ ಗೆದ್ದಿದ್ದಂತಹ ಬಿಜೆಪಿ 2021ರಲ್ಲಿ 77 ಸ್ಥಾನಗಳನ್ನ ದಾಖಲಿಸಿತ್ತು, ಗೆಲುವನ್ನ ದಾಖಲಿಸಿತ್ತು. ಅದಾದ ನಂತರದಲ್ಲ ಈಗ 200 ಸಂಖ್ಯೆನ ದಾಟಿ ತನ್ನ ಅಧಿಕಾರದ ಗದ್ದುಗೆಯನ್ನ ಭದ್ರಪಡಿಸಿಕೊಂಡಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಷ್ಟೇ ಅಲ್ಲದೆ ಬಹುಮತ, ಸ್ಪಷ್ಟವಾದಂತಹ ಬಹುಮತವನ್ನ ಹೊಂದಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾ ಇದೆ ಬಿಜೆಪಿ. ಸ್ವಾತಂತ್ರ್ಯದ ನಂತರದಿಂದ ಇಂದಿನವರೆಗೂ ಪಶ್ಚಿಮ ಬಂಗಾಳದಲ್ಲಿ ವಿವಿಧ ಪಕ್ಷಗಳು ಸರ್ಕಾರಗಳು ಬಂದಿದ್ರೂ ಕೂಡ ಬಿಜೆಪಿ ಸರ್ಕಾರ ರಚನೆ ಆಗ್ತಾ ಇರುವುದು ಇದೇ ಮೊಟ್ಟ ಮೊದಲ ಬಾರಿಯಾಗಿದೆ. আমি শুভেন্দু অধিকারী পশ্চিমবঙ্গ রাজ্যের মুখ্যমন্ত্রী রূপে আমার কর্তব্যসমূহ পশ্চিমবঙ্গ রাজ্যের বিধি দ্বারা স্থাপিত ফিরিয়ে হাতাওয়েদা যেরূপ আবশ্যক হইতে পারে আমি ভারতের সার্বভৌমত্ব ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಬಂದಿದೆ. ಕಾಂಗ್ರೆಸ್ನ ಮಾಜಿ ಸಚಿವನ ಮಗ ಟಿಎಂಸಿ ಮಮತಾ ಬ್ಯಾನರ್ಜಿ ಶಿಷ್ಯ ಈಗ ಬಂಗಾಳ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದಾರೆ. ಪ್ರಮಾಣ ವಚನ ಸಮಾರಂಭ ನಡೆದ ಬ್ರಿಗೇಡ್ ಗ್ರೌಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ತೆರೆದ ವಾಹನದಲ್ಲಿ ಬಂದ ಮೋದಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಮೋದಿ ಸ್ಟೇಜ್ ಮೇಲೆ ಬರುತ್ತಲೇ ಭಾವುಕ ದೃಶ್ಯಗಳು ಕಾದಿದ್ದವು. ಈ 3 ದೃಶ್ಯಗಳನ್ನ ಒಮ್ಮೆ ನೋಡಿ. ದೃಶ್ಯ 1, ಮತದಾರರಿಗೆ ನಮೋ ಮೋದಿ ಭಾವುಕ ನಮನ. ದೃಶ್ಯ 2, ಠಾಗೂರ್ ಸ್ಮರಣೆ, ವಿಶ್ವ ಕವಿಗೆ ಪುಷ್ಪ ನಮನ. ದೃಶ್ಯ 3, ಮಖನ್ ಲಾಲ್ಗೆ ಸನ್ಮಾನ, ಮಡಿದವರ ಸ್ಮರಣೆ. ಪ್ರಮಾಣ ವಚನದ ವೇದಿಕೆ ಮೇಲೆಯೇ ಪಶ್ಚಿಮ ಬಂಗಾಳದ ಮತದಾರರಿಗೆ ಮೋದಿ ನಮಿಸಿದರು. ಸ್ಟೇಜ್ ಮೇಲೆ ಅಡ್ಡಡ್ಡ ಬಿದ್ದು ಧನ್ಯವಾದ ಸಮರ್ಪಿಸಿದರು. ಅದಾದ ಮೇಲೆ ರವೀಂದ್ರನಾಥ ಠಾಗೂರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಬಂಗಾಳದಲ್ಲಿ ಬಿಜೆಪಿಗಾಗಿ ಹೋರಾಡಿದವರು, ಜೀವ ಸಮರ್ಪಿಸಿದವರನ್ನ ಮೋದಿ ಸ್ಮರಿಸಿಕೊಂಡರು. ಮಮತಾ ಬೀದಿಯಲ್ಲಿ ಮೋದಿ ಭಾವುಕ ನಡೆಗಳು ಹೀಗೆ ಕಂಡವು. ಇದೆಲ್ಲದರ ಮಧ್ಯೆ ರಾಜ್ಯಪಾಲ ಆರ್.ಎನ್. ರವಿ ನೂತನ ಸಿಎಂ ಹಾಗೂ 5 ಸಚಿವರುಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಸುವೇಂದು ಅಧಿಕಾರಿ ಸಿಎಂ ಆಗಿ ಪದಗ್ರಹಣ ಮಾಡಿದರು. ಈಶ್ವರನ ಹೆಸರಲ್ಲಿ ಪ್ರಮಾಣ ಸ್ವೀಕರಿಸಿದರು. আমি শুভেন্দু অধিকারী ঈশ্বরের নামে শপথ করিতেছি যে পশ্চিমবঙ্গ রাজ্যের মুখ্যমন্ত্রী রূপে তাহা মুখ্যমন্ত্রী রূপে আমার কর্তব্য সমূহের জ্ঞাপন করিব না বা প্রকাশ করিব না। ಸುವೇಂದು ಅಧಿಕಾರಿ ಸಂಪುಟಕ್ಕೆ ಹೊಸ 5 ಸಚಿವರಿಗೆ ಪ್ರಮಾಣ ಬೋಧಿಸಲಾಯಿತು. ಸುವೇಂದು ಸಂಪುಟದ ಸಚಿವರಾಗಿ ನಿಸಿತ್ ಪ್ರಾಮಾಣಿಕ್, ದಿಲೀಪ್ ಘೋಷ್, ಕ್ಷುದಿರಾಮ್ ಟುಡು, ಅಶೋಕ ಕೀರ್ತನಿಯಾ ಹಾಗೂ ಸಚಿವೆಯಾಗಿ ಅಗ್ನಿಮಿತ್ರ ಪೌಲ್ ಪ್ರಮಾಣ ಸ್ವೀಕರಿಸಿದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸುವೇಂದು ಅಧಿಕಾರಿ, ಪಶ್ಚಿಮ ಬಂಗಾಳದಲ್ಲಿ ಸುವರ್ಣ ಯುಗ ಆರಂಭ ಆಗಿದೆ ಎಂದರು. आज का दिन बहुत महत्वपूर्ण है देश के लिए, बंगाल के लिए। प्रधानमंत्री का इच्छा था नया सरकार रविंद्र जयंती का दिन अपना कार्यकाल शुरू करे। प्रधानमंत्री जी का नेतृत्व में कवि गुरु को प्रणाम करते हुए आज संविधान को मानते हुए ओथ टेकिंग किया, शपथ लिया है। बांग्ला बांगाली संस्कृति कवि गुरुर चेतनाते
কবিগুরুর ভাবনাতে হবে তার আজকে শুভ সূচনা। একটাই মন্ত্র স্বামীজির, চোরৈবতী চোরৈবতী। ಪ್ರಮಾಣ ವಚನ ಸ್ವೀಕಾರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಸುವೇಂದುಗೆ ಶುಭಾಶಯ ಕೋರಿದರು. ಗುರುದೇವ ರವೀಂದ್ರನಾಥ ಠಾಗೂರ್ ಜನ್ಮದಿನದಂದೇ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಕೊಡುಗೆ ಸೇವೆಯನ್ನ ಸ್ಮರಿಸಲೇಬೇಕು. ದೇಶ ಬಂಗಾಳದ ಅಭಿವೃದ್ಧಿಗೆ ಮುಖರ್ಜಿ ಆದರ್ಶಗಳೇ ಮುಖ್ಯವಾಗುತ್ತವೆ. ದೇಶಪ್ರೇಮಿ ಮಖನ್ ಲಾಲ್ ಸರ್ಕಾರ ಕುಟುಂಬಸ್ಥರನ್ನು ಭೇಟಿ ಮಾಡುವ ಸಮಯ ಒದಗಿ ಬಂತು. ಬಂಗಾಳದಲ್ಲಿ ಬಿಜೆಪಿ ಕಟ್ಟಲು ಮಖನ್ ಲಾಲ್ ಪರಿಶ್ರಮ ಸ್ಮರಣೀಯ ಹಾಗೂ ಶ್ಲಾಘನೀಯ. ಬಂಗಾಳದಲ್ಲಿ ಬಿಜೆಪಿ ಇನ್ನಷ್ಟು ಬಲಗೊಳ್ಳಲು ಅನುಕೂಲವಾಗುತ್ತೆ. ಸುವೇಂದು ಅಧಿಕಾರಿ ಪ್ರಮಾಣದ ಹಿನ್ನೆಲೆಯಲ್ಲಿ ಇಡೀ ಕೋಲ್ಕತ್ತಾ ಕೇಸರಿಮಯವಾಗಿತ್ತು. ಎನ್ಡಿಎ ಅಧಿಕಾರದಲ್ಲಿರುವ ರಾಜ್ಯಗಳ ಸಿಎಂಗಳು, ಕೇಂದ್ರ ಸಚಿವರುಗಳ ಟೀಮ್ ಪಾಲ್ಗೊಂಡಿತ್ತು. ಬ್ಯೂರೋ ರಿಪೋರ್ಟ್.